ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಟೀಮ್ ಲೀಡರು ಅವರು ಮಹಾಮಹಿಮ ರಾಷ್ಟ್ರಪತಿಗಳ ಬಗ್ಗೆ ಅವಳು ಇವಳು ಅಂತ ದಲಿತ ಹೆಣ್ಣುಮಗಳು, ಆ ದಲಿತ ಹೆಣ್ಣುಮಗಳು ರಾಷ್ಟ್ರಪತಿಯಾಗಿದ್ದಾರೆ. ಇವರು ಶೋಷಿತ ಸಮಾವೇಶದಲ್ಲಿ ಶೋಷಿತರ ಬಗ್ಗೆ ಕಾಂಗ್ರೆಸ್ ಮಾನಸಿಕತೆ ಏನು ಅನ್ನೋದನ್ನು ಅವ್ರ ಮಾತಿನ ಮೂಲಕ ವ್ಯಕ್ತಪಡಿಸಿದರು. ನರೇಂದ್ರ ಸ್ವಾಮಿಯವರು ಮಂತ್ರಿಗಿರಿಗಾಗಿ ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್ ಹಾಕಿ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಏಕವಚನದಲ್ಲಿ ರಾಷ್ಟ್ರಪತಿಗಳಿಗೆ ಮಾತಾಡಿದ ಮೇಲೆ ಅವ್ರ ಪಕ್ಷದ MLA ನನ್ನಂಥವನ ಬಗ್ಗೆ ಹಾಗೆ ಮಾತಾಡ್ತಾರೆ. ಮತ್ತು ಅವರೇನೋ ಇನ್ನೊಂದು ಪದ ಬಳಸಿದ್ರು ಅಂತ ಹೇಳಿದ್ರಲ್ಲ, ಯಾರು ಹಂಗಿರ್ತಾರೋ ಅಂಥವ್ರು ಮಾತ್ರ ಇಂಥ ಪದ ಬಳಸ್ತಾರೆ. ಬಹುಶಃ ನರೇಂದ್ರ ಸ್ವಾಮಿಯವರದ್ದು ಈಗ ಅವ್ರ ಮಾತಿನ ಧಾಟಿನ ನೋಡಿದ್ರೆ ನೌ ಹಿ ಈಸ್ ಆ ಕಾರಣಕ್ಕೆ ಅವ್ರ ಬಾಯಿಂದ ಅಂಥ ಮಾತು ಬಂದಿದೆ. ಅದು ರಾಜಕೀಯವಾಗೂ ಇರ್ಬೋದು, ಅಂದರೆ ಗೊತ್ತಾನೆ ಅದ್ರಲ್ಲಿ ಬೀಜ ಇರಲ್ಲ, ಹುಟ್ಟಲ್ಲ, ಅದರಿಂದ ಏನು ಹುಟ್ಟಲ್ಲ. ಹಾಗಾಗಿ ರಾಜಕೀಯವಾಗಿ ನಾವು ಅದಕ್ಕಾಗಿ ಆ ಮಾತನ್ನು ಬಳಸಿರ್ಬೋದು ಅಂತ ನಂಗೆ ಅನಿಸುತ್ತೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಟೀಮ್ ಲೀಡರು ಅವರು ಮಹಾಮಹಿಮ ರಾಷ್ಟ್ರಪತಿಗಳ ಬಗ್ಗೆ ಅವಳು ಇವಳು ಅಂತ ದಲಿತ ಹೆಣ್ಣುಮಗಳು, ಆ ದಲಿತ ಹೆಣ್ಣುಮಗಳು ರಾಷ್ಟ್ರಪತಿಯಾಗಿದ್ದಾರೆ. ಇವರು ಶೋಷಿತ ಸಮಾವೇಶದಲ್ಲಿ ಶೋಷಿತರ ಬಗ್ಗೆ ಕಾಂಗ್ರೆಸ್ ಮಾನಸಿಕತೆ ಏನು ಅನ್ನೋದನ್ನು ಅವ್ರ ಮಾತಿನ ಮೂಲಕ ವ್ಯಕ್ತಪಡಿಸಿದರು. ನರೇಂದ್ರ ಸ್ವಾಮಿಯವರು ಮಂತ್ರಿಗಿರಿಗಾಗಿ ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್ ಹಾಕಿ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಏಕವಚನದಲ್ಲಿ ರಾಷ್ಟ್ರಪತಿಗಳಿಗೆ ಮಾತಾಡಿದ ಮೇಲೆ ಅವ್ರ ಪಕ್ಷದ MLA ನನ್ನಂಥವನ ಬಗ್ಗೆ ಹಾಗೆ ಮಾತಾಡ್ತಾರೆ. ಮತ್ತು ಅವರೇನೋ ಇನ್ನೊಂದು ಪದ ಬಳಸಿದ್ರು ಅಂತ ಹೇಳಿದ್ರಲ್ಲ, ಯಾರು ಹಂಗಿರ್ತಾರೋ ಅಂಥವ್ರು ಮಾತ್ರ ಇಂಥ ಪದ ಬಳಸ್ತಾರೆ. ಬಹುಶಃ ನರೇಂದ್ರ ಸ್ವಾಮಿಯವರದ್ದು ಈಗ ಅವ್ರ ಮಾತಿನ ಧಾಟಿನ ನೋಡಿದ್ರೆ ನೌ ಹಿ ಈಸ್ ಆ ಕಾರಣಕ್ಕೆ ಅವ್ರ ಬಾಯಿಂದ ಅಂಥ ಮಾತು ಬಂದಿದೆ. ಅದು ರಾಜಕೀಯವಾಗೂ ಇರ್ಬೋದು, ಅಂದರೆ ಗೊತ್ತಾನೆ ಅದ್ರಲ್ಲಿ ಬೀಜ ಇರಲ್ಲ, ಹುಟ್ಟಲ್ಲ, ಅದರಿಂದ ಏನು ಹುಟ್ಟಲ್ಲ. ಹಾಗಾಗಿ ರಾಜಕೀಯವಾಗಿ ನಾವು ಅದಕ್ಕಾಗಿ ಆ ಮಾತನ್ನು ಬಳಸಿರ್ಬೋದು ಅಂತ ನಂಗೆ ಅನಿಸುತ್ತೆ.